ಅಂತ ಹೇಳಿ ನನ್ನ ಕಿವಿಗೆ ಸ್ವಲ್ಪ ಸ್ವಲ್ಪ ಬೀಳ್ತಾ ಇದ್ದು ಸಹ ಎಂಥ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಇನ್ನೂ ಅವರಿಂದ ಅನೇಕ ವಿಷಯಗಳನ್ನು ನಾವು ಕೇಳೋಣ ಅಂತ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ಇವತ್ತು ನಾನು ವಂದನೆ ತಿಳಿಸ್ತಾ ಇದ್ದೀನಿ. ಭುವನೇಶ್ವರಿ ಮಾತಿಗೆ ಅನೇಕ ಹೆಸರುಗಳಿದೆ, ನಾನಾ ರೂಪಗಳಿದೆ. ಆ ಥರ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆ ಅನೇಕ ರೂಪಗಳಿದೆ, ರೂಪರೇಷೆಗಳಿದೆ, ಅನೇಕ ಹೆಸರುಗಳಿದೆ. ಆ ಥರ ಹೆಸರುಗಳಲ್ಲಿ ಬಂಗಾರಪೇಟೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ಅನ್ನೋದು ಒಂದು ಸಮಿತಿ ಪ್ರಾರಂಭ. ಅದೇ ಅನೇಕ ವಿಧವಾದ ಹೋರಾಟಗಳು, ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ. ಈ ಜಾಗೃತಿ ವೇದಿಕೆ ಸಹ ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ರಮೇಶ್ ಅವರು ಎಲ್ಲ ಪದಾಧಿಕಾರಿಗಳನ್ನು ನಾನು ಅವರಿಗೆ ಅಭಿನಂದಿಸ್ತೀನಿ. ಯಾತಕ್ಕೆ ಅಭಿನಂದಿಸ್ತೀನಿ ಅಂತೇಳಿ, ಏನೇ ಒಂದು ಕಾರ್ಯಕ್ರಮ ಅನ್ನೋದೇ ಸಾವಿರಾರು ಜನ ಸಂಖ್ಯೆ ಬೇಕಾಗಿಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ಪ್ರೀತಿ ಅಭಿಮಾನ ಇರ್ತಕ್ಕಂಥ ಇಷ್ಟೇ ಸಾಕು. ಡಾಕ್ಟರ್ B.R. ಅಂಬೇಡ್ಕರ್ ಭವನದಲ್ಲಿ ನಾವೇನು ಮಾಡ್ತೀವಿ, ಇಷ್ಟೇ ಒಂದು ಕಾರ್ಯಕ್ರಮ ಸಾಕು. ಜೊತೆಗೆ ಪ್ರಸನ್ನ ಅವ್ರು ಹೇಳಿದ್ರು ಜಾಗೃತಿ ಮೂಡಿಸಬೇಕು ಅಂತ ಹೇಳಿದ್ರು. ಮುಂದಿನ ದಿನಗಳು ಸಹ ಕನ್ನಡ ಜಾಗೃತಿ ವೇದಿಕೆಯಿಂದ ಇಂಥ ಕಾರ್ಯಕ್ರಮಗಳು ಜಾಗೃತಿ ಮೂಡಿಸೋದ್ರಲ್ಲಿ ಅವಕಾಶಗಳು ಸಿಗುತ್ತೆ ನನ್ನ ಮನಸ್ಸಿಗೆ ಬರ್ತಾ ಇದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇದೇ ಜಾಗದಲ್ಲಿ ಇದೇ ಜನ ಸೇರಿ ಒಂದು ಬಂಗಾರಪೇಟೆಯಲ್ಲಿ ಜಾಗೃತಿ ಸಹ ಮೂಡಬಹುದು, ಮೆರವಣಿಗೆ ಮುಖಾಂತರ ಮೂಡಿಸಬಹುದು ಅನ್ನೋದನ್ನು ಇವತ್ತು ಪ್ರಾರಂಭದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಅಂತೇಳಿ ಅತಿಥಿಗಳ ನಾವೇನು ಮುಖ್ಯವಾದಲ್ಲ, ನಿಮ್ಮಂಥವೇ ಮುಖ್ಯವಾದ ಅತಿಥಿಗಳು. ಒಬ್ಬರಿಗಿನ್ನ ಒಬ್ಬರು ಡಾಕ್ಟರ್ ರಾಜ್ಪಾಲ್ ನನಗೆ ಎಷ್ಟೇ ಕಲಿತರೂ ಸಾಲದು ಅಂತ ಹೇಳಿ, ಎಷ್ಟೇ ಹೇಳಿದ್ರು ಸಾಲದು ಅಂತ. ಆ ಥರ ನಾವು ಹೋರಾಟ ಮಾಡಿರ್ಬೋದು, ಹೆಸರು ಗಳಿಸಿರ್ಬೋದು, ಪ್ರಶಸ್ತಿಗಳು ಪಡೆದಿದ್ರು ಸಹ ಇಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳ ಹತ್ರ ನಾವೇನು ಸಾಧಾರಣವಾದ ಒಂದು ಅಭಿಮಾನಿಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಬ್ಬೊಬ್ಬರು ಬಾಯಲ್ಲೂ ಒಬ್ಬೊಬ್ಬರು ಮಾತಿನಲ್ಲೂ ಪ್ರಾರಂಭದಲ್ಲಿ ಭಕ್ತಿಗೀತೆ ಹಾಡು, ನಾಡಗೀತೆ ಹಾಡು, ಅವರ ಸ್ವರಗಳಲ್ಲಿ ಬಂದಿರತಕ್ಕಂಥ ಸ್ವರಗಳು, ಮುತ್ತಿನಂಥ ಸ್ವರಗಳು ಕೇಳ್ತಾ ಇದೆ. ಕಾರ್ಯಕ್ರಮ ಯಶಸ್ವಿ ಆಗುತ್ತಪ್ಪ ಅಂತ ಮನಸ್ಸಲ್ಲಿ ಬರ್ತಾ ಇದೆ. ಆದರೆ ಚಿಕ್ಕದಾದ ಚೊಕ್ಕಟವಾಗಿರ್ತಕ್ಕಂಥ ಈ ಕಾರ್ಯಕ್ರಮ, ಯಾಕಂದರೆ ಅಭಿಮಾನ ಇರ್ತಕ್ಕಂಥ ರಮೇಶ್ ಅವರು ಜೊತೆಯಲ್ಲಿರ್ತ ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಪದಾರ್ಥಗಳನ್ನು ನೋಡಿ ಅವರ ಅಭಿಮಾನವೇ ಬೇರೆ. ಆದರೆ ಆರ್ಥಿಕವಾಗಿ ನಮ್ಮಲ್ಲಿ ಕಮ್ಮಿ ಹಣ ಇದ್ದು ಸಹ ವಿಶ್ವಾಸ, ಅಭಿಮಾನ ಇರೋದು ಜಾಸ್ತಿ ಅನ್ನೋದನ್ನು ಈ ಮುಖಾಂತರ ನಾನು ಹೇಳ್ತೀನಿ. ಕನ್ನಡ ಭಾಷೆ ಬೆಳೆಸಬೇಕು ಅಂತ ಹೇಳಿದ್ರೆ ಹೋರಾಟಗಳಿಂದ ಬೆಳೆಸ್ಬೋದು, ಪ್ರೀತಿ ವಿಶ್ವಾಸದಿಂದ ಬೆಳೆಸ್ಬೋದು. ಆಗಿನ ಕಾಲದಲ್ಲಿ ಏನು ಹೇಳ್ತಾರೆ ಹೋರಾಟಗಳು ಅಂತ ಹೇಳಿದ್ರೆ ನಮ್ಮ ಅಚ್ಚುಮೆಚ್ಚಿನ ನಾಯಕರು, ಸಾಹಿತಿಗಳು ಎಲ್ಲ ಡಾಕ್ಟರ್ ರಾಜ್ಪಾಲ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಥ್ ಅವರೆಲ್ಲ ಕನ್ನಡ ಪರ ಹೋರಾಟಗಾರರು, ಸಾಹಿತಿಗಳು, ಅವರು ಹೋರಾಟಗಾರರು, ಚಿತ್ರನಟರು, ಸಾಹಿತಿಗಳು ಒಂದಾಗಿ ಹೋರಾಟಗಳು ಮಾಡ್ತಾರೆ. ಆಗ ಗೋಕಾಕವಾದಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎರಡು ಸಾಹಿತಿ ಕಲಾವಿದರು, ಚಲನಚಿತ್ರ ಕಲಾವಿದರು ಒಂದು ಸೇರಿರ್ತಕ್ಕಂಥ ಸಮಯವೇ ಈ ಗೋಕಾಕವಾದಿ ಯಶಸ್ವಿ ಆಗೋದಕ್ಕೆ ಕಾರಣ ಅಂತ ಆ ವಿಷಯದಲ್ಲಿ. ಆಗ ಡಾಕ್ಟರ್ ರಾಜ್ಪಾಲ್ ಅಂದರೆ ಎಲ್ಲ ಕಲಾವಿದರು ಅಷ್ಟೇ, ಅವರ ಚಿತ್ರಗಳಲ್ಲಿ ಕನ್ನಡದ ಸಂಭಾಷಣೆ ಇತ್ತು, ಕನ್ನಡದ ಹಾಡು ಇತ್ತು, ನಾಡು ನುಡಿಯ ಮೇಲೆ ಅಭಿಮಾನ ಇತ್ತು, ತಂದೆ ತಾಯಿ ಮಕ್ಕಳ ಮೇಲೆ, ದೇಶದ ಮೇಲೆ, ರಾಜ್ಯದ ಮೇಲೆ ಎಲ್ಲ ವಿಶ್ವಾಸ ತೋರಿಸ್ತಾರೆ. ಈಗಿರ್ತಕ್ಕಂಥ ಪರಿಸ್ಥಿತಿ ಎಲ್ಲ ಹೊರಟೋಗಿದೆ. ಈಗಿರ್ತಕ್ಕ ಯುವ ಪೀಳಿಗೆಯಲ್ಲಿ ಕನ್ನಡ ಭಾಷೆಯನ್ನು ಯಾವ ಚಿತ್ರ ನಾಯಕನ ತೋರಿಸ್ತಾರೆ. ಆಗ ಡಾಕ್ಟರ್ ರಾಜ್ಪಾಲ್ ಯಾರೇ ಎಂಥ ಹಾಡುಗಳು ಬರ್ತಾರೆ. ಅವರ ಅಭಿಮಾನಿಗಳು ಡಾಕ್ಟರ್ ರಾಜ್ಪಾಲ್ ಅಭಿಮಾನ, ವಿಷ್ಣುವರ್ಧನ್ ಅಭಿಮಾನ, ಕನ್ನಡ ಅಭಿಮಾನಿಗಳ ಒಬ್ಬ ಕಲಾವಿದ ಅಂತಂದರೆ ಅನೇಕ ಕನ್ನಡದ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ರು. ಡಾಕ್ಟರ್ ರಾಜ್ಪಾಲ್, ವಿಷ್ಣುವರ್ಧನ್, ಶಂಕರ್ ಇವರೆಲ್ಲ ಅಭಿಮಾನಿಗಳ ಸಂಘಗಳು ಕನ್ನಡ ಪರ ಹೋರಾಟ ಮಾಡ್ತಾರೆ. ಕನ್ನಡ ಬಾವುಟವನ್ನು ಅದೇ ಲಕ್ಷಾಂತರ ಕೋಟ್ಯಾಂತರ ಜನ ಕನ್ನಡ ಹೋರಾಟ ಹಿಡಿತಾ ಇದ್ರು. ಆದರೆ ಕಾಲಕ್ರಮೇಣ ಅವರೆಲ್ಲ ಕಣ್ಮರೆ ಆಗ್ತಾ ದೂರ ಆಗ್ತಾರೆ. ಈಗಿರ್ತಕ್ಕಂಥ ಏನು ಈಗ ಮುಂದೆ ಬಂದಿದೆ ಈ ಯುವ ನಾಯಕರು, ಅವರಿಗೆ ಹಣ ಸಂಪಾದನೆ ಮಾಡೋದು ಹೊರತು ಆಸ್ತಿ ಅಂತಸ್ತು ಮಾಡೋದು ಬಿಟ್ಟು ಇನ್ನೇನು ಅವ್ರಿಗಿಲ್ಲ. ಕೋಟಿ ಲೆಕ್ಕದಲ್ಲಿ ನನ್ನ ಚಿತ್ರ ಹಣ ಬರುತ್ತೆ, ಕೋಟ್ಯಾಂತರ ರೂಪಾಯಿ ಬರುತ್ತೆ, ಬೇರೆ ಭಾಷೆ ಆಗುತ್ತೆ ಅಂತ ಓದಿದೆ. ಆದರೆ ಕನ್ನಡದ ಬಗ್ಗೆ ಏನು ವಿಶ್ವಾಸ ಅನ್ನೋದು ತೋರ್ತಾ ಇಲ್ಲ. ಆದರೆ ಅಭಿಮಾನ ಕನ್ನಡ ಹೋರಾಟಗಾರ ಇವತ್ತ ಮುಂದೆ ಸಹ ನಾವೆಲ್ಲ ಇರೋದಕ್ಕೆ ನಾವೆಲ್ಲ ಗಟ್ಟಿಯಾಗಿರ್ತೀವಿ ಅಂತ ಹೇಳ್ತಾ ಇವತ್ತು ಪ್ರಸನ್ನ ಅವರಿಂದ ಇದು ದೇವಿ ಶ್ರೀನಿವಾಸರು ಇವತ್ತು ನಾನು ನೆನೆಸ್ಕೊಳ್ಬೇಕು. ಎಲ್ಲ ಕನ್ನಡದ ಬಗ್ಗೆ ಹೇಳಬೇಕು ಅಂದರು. ಯಾಕಂದ್ರೆ ಸಮಯ ಹೋಗ್ತಾ ಇದೆ ಅಂತ ಹೇಳೋದ್ರಿಂದ ಒಂದನ್ನು ನಾನು ನೆನೆಸ್ಕೊಳ್ತೀನಿ. 40 ವರ್ಷಗಳಿದ್ದೇ ಇರ್ಬೋದು
ಬಂಗಾರಪೇಟೆ ಮತ್ತು KGF ಕನ್ನಡದ ಪರಿಸ್ಥಿತಿ ಬಹಳ ಕಷ್ಟ ಆಗಿದೆ. ಬಂಗಾರಪೇಟೆ ಆದರೂ ಸ್ವಲ್ಪ ಒಂದು 25 ಭಾಗ ಇತ್ತು. KGFನಲ್ಲಿ 199 ಕಷ್ಟ ಆಯಿತು. ಕನ್ನಡ ಅನ್ನೋದಿಲ್ಲ, ಎಲ್ಲ ಒಂದು ಪರಭಾಷೆ ಇತ್ತು. ನಾವು ಏನಪ್ಪ ಮಾಡೋದು, ಇಲ್ಲಿ ಕನ್ನಡವನ್ನು ಬೆಳೆಸಬೇಕು ಅಂತ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಯಿದ್ರು. ಆಗ ಎಲ್ಲ ಕಡೆ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮಾಡಿದ್ರು. ಮಾಡಿದ ಮೇಲೆ ಗೋಕಾಕ್ ಭರ್ತಿ ಆದಮೇಲೆ ಭಾಷೆ ಸಮಸ್ಯೆ ಜಾಸ್ತಿ ಆಯಿತು. ಅದನ್ನು ನಾವೇನು ಮಾಡೋದು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅನ್ನೋದು ತೆಗೆದು KGF ಗ್ರಾಮಾಂತರ ಕನ್ನಡ ಸಂಘಟನೆ ಒಕ್ಕೂಟ ಮಾಡಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಹೋಗಿ ಸಂಘಟನೆ ಮಾಡ್ಕೊಂಡು ಬರ್ತಾರೆ. ಸಂಘಟನೆ ಬೆಳೀತು. ಆಗ ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೂ ಪ್ರಯತ್ನ ಪಡ್ತೀವಿ. ಏನಾದರೂ ಒಂದು ಕನ್ನಡ ಸಮಸ್ಯೆ ಸರ್ಕಾರಕ್ಕೆ ತಿಳಿಸಬೇಕು ನಾವು ಎಷ್ಟೇ ಯೋಚನೆ ಮಾಡೋದು. ನಮ್ಮಲ್ಲಿ ಏನಿರುತ್ತೆ, ಸಂಘಟನೆ ಇತ್ತು, ಅಭಿಮಾನ ಇತ್ತು, ನಮ್ಮಲ್ಲಿ ಆರ್ಥಿಕ ಕೊರತೆ. ಎರಡನೇ ಒಂದು, ಯಾರಿಗೆ ಈ ರಾಜಕಾರಣ ನಮ್ಮ ಸಂಪರ್ಕ ಮಾಡಬೇಕು, ನಾವು ಎಲ್ಲಿಗೆ ಹೋಗಬೇಕು, ಯಾರಿಗೆ ತಿಳಿಸ್ಬೇಕು, ನಮಗೇನು ಗೊತ್ತಿಲ್ಲ. ಆಗ ಬಂಗಾರಪೇಟೆ ನಿರ್ಮಿತ ನಮಗೆ ರಾಘವೇಂದ್ರ ಮತ್ತು ರಂಗರಾಮಯ್ಯನವರು ಸ್ವಲ್ಪ ಜ್ಞಾಪಕ ಬರುತ್ತೆ. ನಾವು ಒಂದು 2-3 ಜನ ಇರ್ಬೋದು ಅಂದ್ಕೊಂಡಿದ್ದೀನಿ. ಅವರೆಲ್ಲ ಸದ್ಯಕ್ಕಿಲ್ಲ. KGFನಲ್ಲಿ ಸುರೇಶು ಇನ್ನೂ ಬೇಕಾದವರೆಲ್ಲ ಸೇರಿ ಒಂದು ಚಿಕ್ಕದಾಗಿ ಒಂದು ಕಾಲೇಜಲ್ಲಿ ಅವರು ಓದ್ತಾ ಇರೋ ಸಂದರ್ಭದಲ್ಲಿ, ನಾನು ಕಾಲೇಜಿಗೆ ಹೋಗಿಲ್ಲ, SLC ಪಾಸ್ ಆದಮೇಲೆ ಕಾಲೇಜಲ್ಲಿ ಕನ್ನಡ ರಾಜ್ಯ ಸಂಘಟನೆ ಮಾಡೋ ಗೇಟೆಲ್ಲ ನಿಂತ್ಕೊಳ್ತಾ ಇದ್ದೆ. ಹಾಗೆಲ್ಲ ನಾವೆಲ್ಲ ಪಾದಯಾತ್ರೆಗೆ ಹೋಗೋಣ. ಆಗ KGF ಮತ್ತು ಬಂಗಾರಪೇಟೆ ಕನ್ನಡಿಗರ ಪಾದಯಾತ್ರೆ ಅಂತ ಒಂದು ಮಾಡಿದ್ವಿ. ಅದು ಒಂದು ಸ್ಟಿಕ್ಕರ್ ಸಹ ಮಾಡಿದೆ, ಇದು ನನ್ನ ಹತ್ರ ಇತ್ತು. ಹಾಗೆ ನಾವೆಲ್ಲ ಸೇರಿ KGFಯಿಂದ ಬಂಗಾರಪೇಟೆಗೆ ಬಂದು, ಬಂಗಾರಪೇಟೆಯಿಂದ ಬೆಂಗಳೂರಿಗೆ ಹೋಗುವಾಗ ನಮ್ಮ ಬೇಕ್ರಿ ಶ್ರೀನಿವಾಸ ಅವತ್ತು ಕಣ್ಣಲ್ಲಿ ಆಗ ಸ್ವಲ್ಪ ಚಿಕ್ಕ ಹುಡುಗರಾಗೆ ಇದ್ದಿತ್ತು. ಹಾಗೂ ಸುಮಾರು ಒಂದು 70-80 ಜನ ಇರ್ಬೋದು. ಪಾದಯಾತ್ರೆಗೆ ಬಂದ ಇಲ್ಲಿ ತಿಂಡಿ ತೀರ್ಥ ಎಲ್ಲ ಕೊಡ್ಬೋದು. ಇಲ್ಲಿಂದ ಕೋಲಾರ ಬರು ಆಕ್ರು ಸೋಮಶೇಖರು, ಬಾಡಿ ಬಿಂದು, ರವಿ ಅವರ ಸರಿ ಚಿತ್ರ ಕಾರವಾರ ಕಣ್ಣಲ್ಲಿ ನೀರು ಸುರಿತಾ ಇತ್ತು, ದಾಹ ಆಗ್ತಾ ಇತ್ತು. ಆದರೂ ಪಾಪ ರಾತ್ರಿ 10 ಗಂಟೆ ಹೋಗ್ತೇವೆ. ಅಲ್ಲಿಂದ ಬಂದು ಹೊಸಕೋಟೆಗೆ ಹೋದರೆ ಅಲ್ಲಿ 6 ವಯಸ್ಸು ನಮಗೆಲ್ಲ ತೆಲುಗಲ್ಲಿ ಮುನ್ಸಿಪಲ್ ನಾನು ಅದನ್ನೆಲ್ಲ ಹೇಳಿ ಅವತ್ತು ರಾತ್ರಿ ಮಾಡ್ಕೊಂಡು ಕೈಕಾಲೆಲ್ಲ ನೋವುಗಳಾಗೋಯ್ತು. ಬೆಳಗ್ಗೆ ತಣ್ಣೀರು ಸ್ನಾನ ಮಾಡೋದು, ಬೆಂಗಳೂರು ನಗರಕ್ಕೆ ಬರುವು, ಪ್ರಜಾವಾಣಿ ಆಫೀಸ್ ಹತ್ರ ಹೋಗಿ ಫೋಟೋ ತೆಗಿರಪ್ಪ ಅಂದರೆ ಯಾರೂ ತೆಗೆದಿಲ್ಲ ನಮಗೆ. ಅಲ್ಲಿಂದ ಬೆಂಗಳೂರಿಗೆ ಹೋದ ತಕ್ಷಣ ವಿಧಾನಸೌಧ ಹತ್ರ ಹೋದ ತಕ್ಷಣ ಪೊಲೀಸರು ತಡ ಮಾಡೋದು, ನೀವೆಲ್ಲ ಎಲ್ಲಿನ ಬಂದಿದ್ದೀರಿ, ನಾವು KGF ಬಂಗಾರಪೇಟೆಯಿಂದ ಬಂದಿದ್ದೀವಿ, ಕನ್ನಡಿಗರ ಸಮಸ್ಯೆ ಆಗಿದೆ, ನಾವು ಸರ್ಕಾರಕ್ಕೆ ತಿಳಿಸ್ಬೇಕು, ಇಲ್ಲಿ ನಿಮ್ಮನ್ನೆಲ್ಲ ಬಿಡೋದು, ಇಲ್ಲಿ ಯಾರಾದರೂ ನಿಮ್ಗೆ ಗುರ್ತಿದ್ರೆ ಹೇಳಿ. ಅವಾಗ ಕೂಡುಗಲ್ ಜಗನ್ನಾಥನವರು ನಾರಾಯಣ ಗೊತ್ತಿದೆ, ಸಾರಾಗೋಯ್ತು ಗೊತ್ತಿದೆ, ಅವ್ರು ಹೋಗಿ ಹೇಳಿದ್ರು. ಆಗ ಆ ಮೆರವಣಿಗೆ ಮುಖಾಂತರ ಅಲ್ಲಿ ಬಂದು ಸಾರಾಗೋಯ್ತವರು ನಮಗೆ ಸಿಕ್ಕಿದ್ರು. ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ಜೊತೆಗೆ ನಾರಾಯಣ ಕುಮಾರ್ ಶಾಸ್ತ್ರಿ ಇವತ್ತು ನಾವು ನೆನೆಸ್ಕೊಳ್ಬೇಕಾದ್ರೆ ನಮ್ಮಲ್ಲಿಲ್ಲ, ನೀವೆಲ್ಲ ಬನ್ನಿ ಅಂತ ಬೆಂಗಳೂರು ಕರ್ಕೊಂಡೋದು. ಅಲ್ಲಿ ಶಾಸ್ತ್ರ ಭವನದಲ್ಲಿ 2 ದಿನ ಇಟ್ಟು ಊಟದ ವ್ಯವಸ್ಥೆ ಎಲ್ಲ ಮಾಡಿಸೋದು. ನಂತರ ಸರ್ಕಾರ ಗರುಡಾಚಾರ್ಯ ಅಂತ ಹೇಳಿಬಿಟ್ಟು ಅಧಿಕಾರಿಗಳೆಲ್ಲ ಕರ್ಕೊಂಡೋಗಿ ಬಂಗಾರಪೇಟೆ KGFನಲ್ಲಿ ಸಮಸ್ಯೆಗಳಿದೆ, ನಿಮ್ಮ ಸಮಸ್ಯೆಗಳು ಏನು ಅಂತ ಹೇಳೋದು. ಕನ್ನಡ ಚಿತ್ರ ಪ್ರದರ್ಶನ ಇಲ್ಲ, ಕನ್ನಡಿಗರ ಸಮಸ್ಯೆ ಆಗಿದೆ, ಕನ್ನಡಿಗರು ನೋಡಿದ್ರೆ ಪಡೀತಾರೆ, ಕನ್ನಡ ಶಾಲೆಗಳಿಲ್ಲ, ಚಿತ್ರಗಳಿಲ್ಲ. ಹಾಗೆ ಒಂದು ಗರುಡಾಚಾರ್ಯ ಅವರು KGF SP ಅವ್ರಿಗೆ ಫೋನ್ ಮುಖಾಂತರ ಮಾಡಿ ಕನ್ನಡಿಗರ ರಕ್ಷಣೆ ಕೊಡಬೇಕು ಅಂತ ಹೇಳೋದು. ಅಲ್ಲಿಂದ ಬಂದು ಬೆಂಗಳೂರು ವಿಧಾನಸೌಧ ಹತ್ರ ಮುಂದೆ ಬಂದು ಬಸ್ ನಿಲ್ದಾಣಕ್ಕೆ ಬಂದು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಅವರು ಕಾರ್ಯದರ್ಶಿಗಳು ಬಂದು ನೀವೆಲ್ಲ KGF ಬಂಗಾರಪೇಟೆ ನಿಮಗೇನು ತಿಂಡಿ ವ್ಯವಸ್ಥೆ ಮಾಡಿಕೊಟ್ಟು ಇನ್ನೇನು ನಾವು KGF ಹೋಗ್ಬೇಕು. ರಾತ್ರಿ 10 ಗಂಟೆ ಕೋಲಾರ ಜಾಸ್ತಿ ಆಯಿತು. ಅಲ್ಲಿ ಬಸ್ಗಳಿಲ್ಲ KGFಗೆ, ನಾವೆಲ್ಲ KGF ಕರ್ನಾಟಕಕ್ಕೆ ಹೋಗ್ಬೇಕಾದ್ರೆ ಅಂತ. ಆವಾಗ ಏನಾಯಿತು, ರಸ್ತೆ ಸಾರಿಗೆ ಸಂಸ್ಥೆ ಡಿಪೋ ಅವ್ರಿಗೂ ನಮಗೂ ಸ್ವಲ್ಪ ಮಾತಿನ ಚಟ್ಟಮ್ಮ ಬಂದು ಕೋಲಾರನಲ್ಲಿ ಇರ್ತಕ್ಕಂಥ ಸ್ನೇಹಿತರು ಕೆಲವು ಏನೋ ಒಬ್ಬರು ಬೈದರು ಅಂತ ಹೇಳ್ಬಿಟ್ಟು ನೀವೆಲ್ಲ ಬಸ್ಸಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಬಸ್ಸಲ್ಲಿ ಕೂತ್ಕೊಂಡಿದ್ರೆ ಎಲ್ಲ ಗೇಟ್ ಎಲ್ಲ ಬೀಗ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಕುಡಿದಿಟ್ಟಿದ್ರು. ಅದಕ್ಕೆ 2 ಗೇಟ್ ಇದ್ದಿತ್ತು, ಬೀಗ ಹಾಕ್ಬಿಟ್ಟು ಒಳಗಡೆ ನಾವು 2 ಬಸ್ಸಲ್ಲಿ ಕೂತಿದ್ವು. ಹಿಂದೆಯಿಂದ ಹೊಡಿತಾ ಇದ್ದು ಕೂಗ್ತಾ ಇದ್ರು. ನಾವೆಲ್ಲ ಇಳಿದುಬಿಟ್ಟು ಏನಪ್ಪ ಹೊಡಿತಾ ಇದ್ದಾರೆ ನೋಡಿ, ನಾವೆಲ್ಲ ದೂರ ನಿಂತ್ಕೊಂಡು ಕಣ್ಣುಗಳಿಟ್ಟು ಬಸ್ಸುಗಳು ದೂರ ಆದ ತಕ್ಷಣ ಅವರೆಲ್ಲ ಸ್ವಲ್ಪ ದೂರ ಆದ ಬಸ್ಸಿಂದ ಚಿಲಿಸಿ ನಾವೆಲ್ಲ ಹೋಗ್ಬಿಟ್ಟು ಬೇಕ್ರಿ ಶ್ರೀನಿವಾಸ ಅವರು ಸಿಕ್ಬಿಟ್ಟು ನಮ್ಮ ಕೈಲಿರ್ತಕ್ಕಂಥ ಬಾವುಗಳು ಆಮೇಲೆ ಬಂದು ಕನ್ನಡ ಉಳಿಸಿ ಅನ್ನೋದು ಇವ್ರಂತ ಇವ್ರು ಸಿಕ್ಕಾಕ್ಬಿಟ್ಟು ನಾವು ಜಂಪ್ ಮಾಡಿ ಹೊರಗಡೆ ಹೋಗ್ಬಿಟ್ಟು ಆಗ ಹಿಡಿದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಹಾಕೋದು. ಇವರು ನಾವು ಪ್ರಯಾಣಿಕರಾಗಿ ನಾನು ಬಂದಿದ್ದೀನಿ ಅಂತೇಳಿ ಇವ್ರು ವಾಪಸ್ ಬಂದರು ಅನ್ನೋದು ನನಗೆ ಗಮನಕ್ಕೆ ಬಂತು. ಉಪ್ಪಾರಪೇಟೆ ಸ್ಟೇಷನ್ನಲ್ಲಿ ನಮಗೆಲ್ಲ ಬಂದು ನಾರಾಯಣ ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ಅಲ್ಲಿಂದ ಬಂದು ಕನ್ನಡದ ಪ್ರಾರಂಭದ ದಿನಗಳನ್ನು ಅವತ್ತು ಎಲ್ಲರೂ ನೆನೆಸ್ಕೋಬೇಕಾಗಿದೆ. ಅವತ್ತು ರಂಗರಾಮಯ್ಯನವರು ನಮ್ಮ ಜೊತೆಗಿದ್ದರು. ಇವತ್ತು ಸನ್ಮಾನಿತರು ಅಂತೇಳಿ ನಮಗೂ ಸಹ ಹೆಮ್ಮೆ ಆಗ್ತದೆ. ನಾನು ಬೇರೆ ವಿಷಯಕ್ಕಿಂತ ಮುಖ್ಯವಾಗಿ ಈ ದಿನ ಬಂದಿರ್ತಕ್ಕಂಥ ವಿಷಯಕ್ಕೂ ಮಾತ್ರ ನಾವು ಸ್ಪಂದಿಸಬೇಕಾಗಿದೆ. ಆದ್ರೆ ರಂಗರಾಮಯ್ಯನ ಬಗ್ಗೆ ಅನೇಕ ವಿಷಯ ತರಬರ್ತಿದ್ದಾರೆ ಬಹಳ ನಿಜ. ಯಾಕಂದರೆ ಒಬ್ಬ ಮನುಷ್ಯ ಯಾವುದಕ್ಕೆ ಒಂದು ಕರ್ನಾಟಕದಲ್ಲಿ ಕರ್ನಾಟಕ ರತ್ನವಾಗಬೇಕಾಗಲಿ,
ಅಥವಾ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಬೇಕು ಅಂದರೆ ಅನೇಕ ನಾವು ಸಾಧನೆಗಳು ಮಾಡಬೇಕು. ನಾವು ನಮಗೇನೋ ರಾಜ್ಯೋತ್ಸವ ಪ್ರಶಸ್ತಿ ಅದು ಸಾಧನೆ ಮಾಡಬೇಕು ಅಂದರೆ ಒಂದೇ ನಿಟ್ಟಿನಲ್ಲಿ ಹೋಗ್ಬೇಕು. ನಾವು ರಸ್ತೆ ಹೋಗ್ತಾ ಇದ್ದೆ ಕನ್ನಡವನ್ನೇ ನಾವು ಆರಿಸ್ಕೋಬೇಕು. ರಾಜಕೀಯಕ್ಕೆ ಹೋಗೋದಾಗಲಿ ಈ ಕಡೆ ಹೋಗೋದಾಗಲಿ ಹೋಗ್ತಾ ಇದೆ ಅದು ಯಾವುದೂ ಫಲ ಸಿಗಲ್ಲ. ಯಾಕಂದರೆ ನಮಗೆ ಗೊತ್ತಿರ್ತಕ್ಕಂಥ ನಾವು ಹೋಗಿರೋ ರಸ್ತೆ ನಾವು ಮಾತ್ರ ನಿಮ್ಗೆ ಹೇಳ್ತೀವಿ. ಮುಂದಿನ ನಮಗೋಲ್ಲ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಗುತ್ತೆ. ಎಲ್ಲ ಕಡೆ ಕಾರ್ಯಕ್ರಮ ಕರೆಸ್ತಾರೆ, ಸನ್ಮಾನಿತರು ಆಗ್ತೀವಿ. ಯಾಕೆಂದರೆ ಇಲ್ಲಿ ಬಂದಿರ್ತಕ್ಕಂಥ ಅನೇಕ ಕಲಾವಿದರು ಮತ್ತು ಶಿಕ್ಷಕರು ಅನೇಕರು ನಾನು ಗಮನದಲ್ಲಿ ಏನಪ್ಪ ಇಂತಿಂಥವ್ರು ಬಂಗಾಳಿ ಈ ಕಾರ್ಯಕ್ರಮದಲ್ಲಿದ್ದಾರೆ ಕನ್ನಡ ಜಾಗೃತಿ ವೇದಿಕೆ ಅಂತ. ಎಷ್ಟೋ ಕಾರ್ಯಕ್ರಮ ಒಬ್ಬರು ಮಾತಾಡೋಕ್ಕೆ ಅವಕಾಶಗಳು ಸಿಗ್ತೇವೆ, ಮಾತಾಡೋಕ್ಕೂ ಬರಲ್ಲ. ಆದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯರು ಸುಮಾರು 30-32 ಜನ ಇದ್ದೀವಿ. ಆದರೆ ಎಲ್ಲರೂ ಭಾಷಣಕಾರರೇ, ಕನ್ನಡ ಪರ ಹೋರಾಟಗಾರರೇ, ಕನ್ನಡ ಅಭಿಮಾನಿಗಳೇ. ಒಬ್ಬರಿಗೇನೋ ಒಬ್ಬರು ನಮಗೇನೋ ಗೊತ್ತೇ ಇಲ್ಲ ಅಂಥ ವಿಷಯಗಳೆಲ್ಲ ಹೇಳ್ಕೊಟ್ಟು ನಾನು ಕೇಳ್ತಾ ಇದ್ದೆ, ಇನ್ನೂ ಕೇಳೋಣ ಅಂತ. ಅದು ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಬದಲು ಕೆಳಗಡೆ ಕೂತ್ಕೊಂಡು ಎಲ್ಲವನ್ನೂ ವಿಷಯವನ್ನು ನಾವು ತಿಳ್ಕೊಬೋದು, ತಿಳ್ಕೊಂಡು 10 ಜನರಿಗೆ ತಿಳಿಸ್ಬೋದು. ಆ ಥರ ಕನ್ನಡದ ಒಂದು ಹೋರಾಟ ಮಾಡಬೇಕು ಅಂದರೆ ನಾವು ಇವಾಗ ಸರ್ಕಾರಗಳು ಬೇರೆ ಆಗ್ತಾ ಇದೆ. ನಾವು ಒಂದು ಪಕ್ಷದಲ್ಲಿ ದುಡ್ಕೊಂಡು ಬಂದಿದ್ದು ಸಹ ಯಾಕಪ್ಪ ಈ ಪಕ್ಷದವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳಿ. ಆದರೆ ಯಾವುದೇ ಒಂದು ರಾಜ್ಯದಲ್ಲಿ ಒಂದು ಭಾಷೆ ಎಲ್ಲರಿಗೂ ಒಂದೇ ಸರಿಸಮಾನವಾಗಬೇಕು. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡಬಾರ್ದು. ಈಗಿರ್ತಂಥ ಸರ್ಕಾರಗಳು ಏನು ಮಾಡ್ತಾರೆ, ಏನೋ ತನ್ನ ಪದವಿಗೋಸ್ಕರ ಅಧಿಕಾರಿಗಳಿಗೋಸ್ಕರ ನಾನು ಅಧಿಕಾರ ನಡೆಸಬೇಕು, ಒಂದೊಂದು ಪ್ರಾಧಿಕಾರ ಮಾಡೋದು. ನಮ್ಮ ಕರ್ನಾಟಕ ಸರ್ಕಾರದ ಕನ್ನಡಿಗರ ಸಮಸ್ಯೆ ಆಗಲಿ, ಕರ್ನಾಟಕ ಅಭಿವೃದ್ಧಿ ಯಾವ ರೀತಿ ಆಗೋದು, ಒಬ್ಬನಿಗೆ 500 ಕೋಟಿ, ಒಬ್ಬನಿಗೆ 1000 ಕೋಟಿ, ಒಂದು 300 ಕೋಟಿ ಕೊಟ್ಟು ಎಲ್ಲಿ ಉದ್ಧಾರ ಆಗುತ್ತೆ? ಏನು ನೀವು ಮಾಡಬೇಕು, ಕನ್ನಡವನ್ನು ಬೆಳೆಸು, ಎಲ್ಲರನ್ನು ಕಾಪಾಡೋದು. ರಾಜ್ಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದೇನೆ, ಕರ್ನಾಟಕ ರಾಮರಾಜ್ಯ, ಆ ರಾಮರಾಜ್ಯಕ್ಕೆ ಯಾಕಪ್ಪ ರಾಮನ ರಾಜ್ಯ ನೀವೆಲ್ಲ ಮಾಡಿ ನಿಮ್ಮ ಅಧಿಕಾರಕ್ಕಾಗಿ ಈ ರೀತಿ ಮಾಡಬಾರ್ದು. ಕನ್ನಡ ಜೊತೆಗೆ ಬೆಳೆಸಿ, ಅವರು ಪ್ರೀತಿ ವಿಶ್ವಾಸದಿಂದ ಬೆಳಿ. ಯಾಕಂದರೆ ಇವತ್ತು ಬೆಂಗಳೂರಿನಲ್ಲಿ ಮನೆ ಮಾತಾಡೋಣ, ಬೆಂಗಳೂರು ನಗರ ಯಾಕೆ ಬಂದ್ ಮಾಡೋದು ಬೇಡ? ಬೇರೆ ರಾಜ್ಯದವರೆಲ್ಲ ಬಂದು ತುಂಬಿಕೊಂಡಿದ್ದಾರೆ, ಕಾವೇರಿ ನೀರು ಕುಡಿತಾರೆ, ಎಲ್ಲ ಮೊದಲು ಅವರನ್ನು ಬಂದ್ ಮಾಡಿಸಿ ಅಂತ ಹೇಳಿ. ಆ ಥರ ಕರ್ನಾಟಕದ ಎಲ್ಲ ಸೌಲಭ್ಯಗಳು ನಾವು ಕೊಟ್ಟಿದ್ದೀವಿ. ಎಲ್ಲ ಭಾಷೆಗಳಲ್ಲಿ ನಾವು ಯಾರನ್ನು ಬೇಡ ಅಂತ ಹೇಳಲ್ಲ. ಆದರೆ ಕನ್ನಡವನ್ನು ನೀವು ಪ್ರೀತಿಸಿ ವಿಶ್ವಾಸಿ. ಇದನ್ನು ಮಾಡಬೇಕು, ಸರ್ಕಾರದವ್ರು ಮಾಡಬೇಕು. ಗೊತ್ತೇ ಹೋರಾಟಗಾರರಿಂದ ಹೋರಾಟಗಳು ಮಾಡೋದು ಗಮನಕ್ಕೆ ತರಿಸಿ ನಮ್ಮ ಕೆಲಸ ಏನು ದೊಡ್ಡವಾದ ಕೆಲಸ ಇಲ್ಲ. ಸರ್ಕಾರ ಅಧಿಕಾರಿಗಳು ಅವ್ರಿಗೆ ಎಲ್ಲ ಸೌಲಭ್ಯಗಳು ಕೊಟ್ಟಿರ್ತಾರೆ, ಅವರು ಈ ರೀತಿ ಮಾಡಬೇಕು. ಮುಖ್ಯಮಂತ್ರಿಗಳಾಗಿ ಏನೋ ಒಂದು ಹೇಳಿಕೆ ಕೊಟ್ಬಿಟ್ಟು ಇವತ್ತು ರೈತರ ಸಮಸ್ಯೆ ಆಯಿತು, ರಸ್ತೆ ಸಾರಿಗೆ, ಅವರೆಲ್ಲ ನಮ್ಮ ಕನ್ನಡಿಗರು. ಇವತ್ತು ರೈತರೆಲ್ಲ ನಾನು ಏನು ಮಾಡೋಕ್ಕಾಗಲ್ಲ. ದೆಹಲಿ ನಗರದಲ್ಲಿ ಸುಮಾರು ಲಕ್ಷಾಂತರ ಜನ ಕೂತಿದ್ದಾರೆ. 14-15 ದಿನಗಳಾಯಿತು ನಮ್ಗೆ ಊಟ ಕೊಟ್ಟಂತ ಅನ್ನದಾತರು, ಕಾರ್ಮಿಕ, 2 ಶಕ್ತಿಗಳು, ಕನ್ನಡ ಶಕ್ತಿ, 3 ಶಕ್ತಿ ನಡೆದರೆ ಈ ದೇಶ ಉದ್ಧಾರ ಆಗೋದು. ಆ ಥರ ಶಕ್ತಿಗಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರ. ಏನು ಮಾಡೋದು? ಆ ತಾಯಿ ಭುವನೇಶ್ವರಿ ಅವರಿಗೆಲ್ಲ ಆ ದುಷ್ಟ ಶಕ್ತಿಗೆ ಒಳ್ಳೆಯದು ಮಾಡೋದು ರೀತಿ ಅವ್ರಿಗೆ ಕರುಣೆ ಕೊಡಲಿ ಅಂತ ಹೇಳ್ತಾ ಇವತ್ತು ರಂಗರಾಮಯ್ಯನವರು ಈ ಪ್ರಾರಂಭದಲ್ಲಿ 40 ವರ್ಷಗಳಲ್ಲಿ ಒಂದು ವಿಷಯ ಹೇಳಿದೆ ಅಷ್ಟೇ. ಆದರೆ ನನಗೆ ಗೊತ್ತಿರೋ ವಿಷಯವನ್ನು ಮಾತ್ರ ಕೇಳಬೇಕು, ಗೊತ್ತಿಲ್ಲದೆ ನೀವು ಕೇಳಬಾರ್ದು. ಆದರೆ ನಮ್ಮ ಸಂಪರ್ಕ ಇವತ್ತು KGF ಕನ್ನಡ ಸಮಸ್ಯೆ ಉಳಿಸಬೇಕಾದ್ರು ಅವರ ಸಹಕಾರವೂ ನಮ್ಗೆ ಆಪ್ತು ಸೋಮಶೇಖರ್ ಕೋಲಾರಲ್ಲಿ ಅವರನ್ನೇ, ಕೋಲಾರ ಕಲಾವಿದ ವಿಷ್ಣು ಮಂಜುನಾಥ್, ಆಪ್ತು ಸೋಮಶೇಖರ್ ಅವರು, ರವಿ ಅವರು, ಇನ್ನೂ ಅನೇಕರು ಕನ್ನಡ ಪಕ್ಷದ ಹಿಮ್ಮಟ್ಟಪ್ಪವರು ಈ ಥರ ಪಟ್ಟು ನಮಗೆಲ್ಲ ಸಹಾಯ ಮಾಡ್ತಾರೆ. ಕನ್ನಡದ ಜೊತೆಗೆ ಎಲ್ಲರೂ ಪ್ರೀತಿ ವಿಶ್ವಾಸಕ್ಕೆ ಹೋಗ್ಬೇಕು, ಕನ್ನಡವನ್ನು ಬೆಳೆಸಬೇಕು. ನಾನು KGFನಲ್ಲಿ ಕನ್ನಡ ನನಗೂ ಅಂತ ಹೇಳ್ಕೊಳ್ಳಲ್ಲ, ಯಾಕಂದರೆ ಅವ್ರ ಸ್ನೇಹಿತರು ಕನ್ನಡವನ್ನು ವಿಸ್ತಾರವಾಗಿ ಹೇಳಬೇಕು ಅನ್ನೋದಕ್ಕೆ ಒಂದು ವಿಷಯನ ಕನ್ನಡ KGFನಲ್ಲಿ ಸಂಪೂರ್ಣವಾಗಿ ತಮಿಳಾಗಬೇಕು. ಎಲ್ಲ ಬಂದು ಒಬ್ರು ಏನು ಮಾಡ್ತಿದ್ರು, ಪ್ರಕಾಶನ್ ಕನ್ನಡ ಸಂಘ ಕರ್ಕೊಂಡು ಅವ್ರು ರಾಜ್ಕುಮಾರ್ ತಲೆ ಮೇಲೆ ಇಟ್ಕೊಂಡು ಕುಣಿದಾಟ ಅವ್ರು ದೂರ ಇಡಿ ಅಂತ ಕನ್ನಡ ಸಂಘದವರೇ ಹೇಳಿದ್ರು. ಆಗ ಮನಸ್ಸಿನಲ್ಲಿ ಇಟ್ಕೊಂಡು ಇವರೆಲ್ಲ ಹಿಂಗೆ ಹೇಳ್ತಾರಲ್ಲ ಅಂತ ಹೇಳಿ ಹೆಂಗಾದ್ರೂ ಕನ್ನಡವನ್ನು ಬೆಳೆಸಬೇಕು, ಈ ಥರ ಜನಗಳನ್ನ ತಳ್ಳಿಬಿಟ್ಟು ಊರಿಗೆ ಹೋಗೋ ಸಾಲದು ಅಂತ ನಾನೇನು ಮಾಡಿದೆ, ಅವ್ರು ಮಾಡೋ ಕಾರ್ಯಕ್ರಮಗಳೆಲ್ಲ ಹೋಗ್ತಾ ಇದೆ, ಕೈ ಕಟ್ಕೊಂಡು ನಿಂತ್ಕೊಳ್ತಾ ಇದೆ. ಅವಾಗ ಅವರು ಪ್ರಕಾಶ್ ಅವರು ಬಂದಿದ್ದಾರೆ ಅಂತೇಳಿ ಕರೆಸ್ತಾ ಇದ್ವಿ. ನಾವೇನು ಮಾಡೋದು, ನಾವು ಮಾಡೋ ಕನ್ನಡದ ರಾಜ್ಯೋತ್ಸವ ಅವ್ರನ್ನೆಲ್ಲ ಕರೆಸ್ತಾ ಇದ್ವಿ. ಸ್ವಲ್ಪ ಕನ್ನಡ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. BGML 35 ಬಡಾವಣೆ ಇಲ್ಲೇನಾದರೂ ಕನ್ನಡವನ್ನು ಬೆಳೆಸಬೇಕು ನಮಗೆ. ಅಲ್ಲೆಲ್ಲ ಸಂಪರ್ಕ ಒಬ್ಬರು ಇಬ್ಬರು ಮಾಡಿಕೊಂಡು ಅಲ್ಲೆಲ್ಲ ಏನು ಮಾಡಿ ಇವರಿಗೆಲ್ಲ ಬಂದು ಭುವನೇಶ್ವರಿ ಕನ್ನಡ ಸಂಘ, ರಾಜ್ ಅಭಿಮಾನಿ ಸಂಘ ಅಂತ ಆಗೋದಿಲ್ಲ. ಇವರಿಗೆ ಏನಾದರೂ ಮಾಡಿ ತಮಿಳು ಭಾಷೆ ಅವ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಅಂಬೇಡ್ಕರ್ ಕನ್ನಡ ಸಂಘ ಅಂತ ಎಲ್ಲ ಕಡೆ ಮಾಡುತ್ತೆ. KGFನಲ್ಲಿ ಇರ್ತಕ್ಕ ಇವತ್ತು 35 ಬಡಾವಣೆಗಳು ಆ ಸಂಘ ಇದೆ, ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಆದರೆ ಅವ್ರು ಮಾತಾಡೋಕ್ಕೆ ಕನ್ನಡ ಬರಲ್ಲ. ಅವ್ರ ಮಕ್ಕಳೆಲ್ಲ ಕನ್ನಡ ಧ್ವಜಗಳು ಹಾಕ್ಕೊಂಡೆ ಕನ್ನಡ ಹಾಡುಗಳಿರ್ತಾರೆ. ಎಲ್ಲಿ ರಾಜ್ಪಾಲ್
ಅವ್ರು ಹೇಳ್ತಾರೆ ನನಗೆ ಕನ್ನಡ ಬರೋದಿಲ್ಲ, ಆದರೆ ನಮ್ಮ ಮಕ್ಕಳೆಲ್ಲ ಓದ್ತಾರೆ. ಆ ರೀತಿ ನಾವು ಪ್ರೀತಿ ವಿಶ್ವಾಸನ ಗೆದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ. ಆ ರೀತಿ ಹೆಚ್ಚಿನ ಜಾಗಗಳು ನಮ್ಮನ್ನು ಪಡೆಯೋನು ಬರೋದು. ಇವಾಗ ಪಾಪ ಅವ್ರು ಹೇಳೋದು ಭಕ್ತವಚ್ಚರಮಿಂದ ಎಲ್ಲರೂ ಪಡೆದ್ರು, 3 ಸಲ ಹೊಡೆದು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಬೆಂಗಳೂರಿನೆಲ್ಲ ಚಳುವಳಿನ ಹೊಡೆದ ಮೇಲೆ ನನಗೂ ಸಂತೋಷ ಆಯಿತು. ಸಂತೋಷ, ನಾನೇನು ದುಃಖ ಪಟ್ಟಿಲ್ಲ, ಆದರೆ ನಾನು ಸಂತೋಷವೇ ಪಟ್ಟೆ. ಹೊಡೆದಷ್ಟು ಒಳ್ಳೆಯದೇ ಆಗ್ತಾ ಇದೆ. ಆದರೆ ನನಗೆ ಶಕ್ತಿ ಇಲ್ಲದೆ ಇದ್ರೂ ಸರ್ಕಾರ ಕನ್ನಡ ಹೋರಾಟಗಳು ನಮ್ಮನ್ನೆಲ್ಲ ಕಾಪಾಡು. 3 ಸಲ ಹೊಡೆದು 15 ದಿನ ಹಾಸ್ಪಿಟ್ಲ್ನಲ್ಲಿದೆ. ಅವ್ರು ಹೊಡೆದಿದ್ದು ಏಟಿಗೆ ತಿಂದರೆ ಇಲ್ಲಿಂದ ಇಲ್ಲಿಗೆ ಬಂದು ಶಾರ್ಟು ಇದು ರೌಂಡ್ ಮಾಡ್ಕೊಂಡು ಬಿಟ್ಟು ಕೊಡೋದು. ಆಗ ಏಟಿಗೆ ತಿಂದು ಕೆಳಗಡೆ ಬಿದ್ದೋಗಿದೆ. ಆಗ ಒಬ್ಬರು ಬಂದು ಏನಪ್ಪ ನಾನು ಈ ಥರ ಹಾಸ್ಪಿಟ್ಲ್, ಇಲ್ಲಪ್ಪ ನಾನು ಬರಲ್ಲ ಅಂತ ಹೇಳಿದೆ. ಆಮೇಲೆ ಏನು ಒತ್ತಾಯ ಮಾಡಿ ಅವರೇನು ಹಾಸ್ಪಿಟ್ಲ್ಗೆ ಎತ್ಕೊಂಡು ಹೋಗಿ ಸೇರಿಸಿದ್ರು. ನನಗೆಲ್ಲ ಪಡೆದಿದ್ದು ಗಾಯಗಳಾದರೂ ಸಹ ನನಗೊಂದು ಮನಸ್ಸಿಗೆ ಸಂತೋಷವಾಯಿತು. ನಂತರ ಇನ್ನೊಂದ್ಸಲಿ ಹೊಡೆದಾಗ ಒಬ್ಬರು ಕನ್ನಡಿಗರ ಅಂಗಡಿಗೆ ಹೋಗ್ಯಪ್ಪ, ಇವ್ರಿಗೆ ಎಸ್ ಪಿ ಅವ್ರಿಗೆ ಫೋನ್ ಮಾಡ್ಕೊ, ಇವ್ರು ನೀನು ನನ್ನ ಅಂಗಡಿ ಹತ್ರ ಹೋಗ್ಬಿಡು, ಬರಬೇಡ ಅಂತೇಳಿ. ಅದು ನೇರವಾಗಿ ಕುಟುಂಬ ಸರ್ಕಲ್ ಇಸ್ಬಿಟ್ಟಿದ್ರು. ಅವ್ರ ಹತ್ರ ಹಣ ಈ ಥರ ಆಗೋಯ್ತು. ನನಗೆ ನೀನೇನು ಮಾಡ್ಬೇಕು, ಹೋಗಿ ಭಕ್ತವಚ್ಚರ ಹತ್ರ ಹೋಗಿ ಕೇಳ್ಕೊಂಡ್ಬಿಡು. ನಾನು ನೇರವಾಗಿ ಭಕ್ತವಚ್ಚರ ಹತ್ರ ಕೇಳ್ಕೊಂಡು ಹೇಳಿದ ತಕ್ಷಣ ಹಿಂಗೆ ಹೊಡೆದ್ಬಿಟ್ಟು, ಅಯ್ಯೋ ನಿನ್ನನ್ನು ಹೊಡೆದಪ್ಪ ಬಾಪ ಅಂತ ಭಕ್ತ ಕೂರಿಸ್ಬಿಟ್ಟು, ಇವನ್ನೆಲ್ಲ ಹೊಡಿಬೇಡಪ್ಪ, ಇವರು ಒಳ್ಳೆಯವರು ಅಂತ ಹೇಳಿದ್ರು. ಆದರೆ ಯಾರು ನನ್ನನ್ನು ಹೊಡೆದ್ರೋ ಅವ್ರ ಮುಖಾಂತರವನ್ನೇ ಕನ್ನಡವನ್ನು ಬೆಳೆಸ್ಕೊಂಡು ಈಗ ನನಗೆ ಇವತ್ತು ಸನ್ಮಾನಿತ ಪರವಾಗಿ ಅನೇಕ ವಿಷಯಗಳು ಕುವೆಂಪು ಅವರು, ವಿಜಯನಗರ ಅನೇಕ ಹೆಸರುಗಳನ್ನು ನಾಮಕರಣ ಮಾಡೋದಕ್ಕೆ ರಂಗರಾಮಯ್ಯ ಅವರೇ ಕಾರಣ. ಆ ರೀತಿ ಅಂತ ಮಾಟೀಶ್ವರ ಭಕ್ತವಚ್ಚರ ಹಿಡ್ಕೊಂಡು KGF ರಾಜ್ಕುಮಾರ್ ವೃತ್ತ, ಕುವೆಂಪು ವೃತ್ತ, ರಸ್ತೆಗಳು ಎಲ್ಲವನ್ನು ಅವ್ರನ್ನ ಹಿಡ್ಕೊಂಡು ಮಾಡಿಕೊಂಡು ಅವರು ಸದ್ಯಕ್ಕಿಲ್ಲ. ಯಾಕಂದರೆ ನಮ್ಮನ್ನು ಪಡೆದರೂ ಸಹ ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕು. ರಾಜ್ಕುಮಾರ್ ಅವರು ಯಾವ ರೀತಿ ಪ್ರೀತಿ ವಿಶ್ವಾಸ ಯಾವುದೇ ಅವರ ಯಾರಿಗೂ ಚಿತ್ರ ಹೊರದಾಗ ಊಟಿನಲ್ಲಿ ರಾಜ್ಕುಮಾರ್ ಅವರಿಗೆ ಇಷ್ಟೊಂದು ತೊಂದರೆಗಳಿವೆ. ಅದೇ ತಮಿಳು ಅಭಿಮಾನಿ ಅವ್ರಿಗೆ ವಿಶ್ವಾಸ. ಆ ಥರ ನಾವು ಕನ್ನಡವನ್ನು ಬೆಳೆಸಬೇಕು ಅಂದರೆ ಎಲ್ಲರೂ ಪ್ರೀತಿ ಪಾತ್ರಕ್ಕೆ ನಾವು ತೆಗೆದುಕೊಳ್ಬೇಕು, ಹೋರಾಟಗಳು ಮಾಡಬೇಕು, ಅವ್ರ ವಿರುದ್ಧವಾಗಿ ಮಾಡಬೇಕು. ಆದರೆ ಕಾರ್ಯಕ್ರಮ ಆಹ್ವಾನ ಮಾಡಿಕೊಂಡು ಅವರು ಸಹ ಕನ್ನಡದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಯಾಕಂದರೆ ಒಬ್ಬ ಬೇರೆ ಭಾಷೆಯವನು ಒಂದು ಬೇರೆ ಭಾಷೆ ಉಪಯೋಗಿಸ್ಕೊಂಡು ನಾವು ಅವನು ಉಪಯೋಗಿಸ್ಕೊಂಡ್ರೆ ಮೇಲೆ ಬಂದು ಕನ್ನಡದಲ್ಲಿ ಆಗ್ತಾನೆ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಾವು ಅನ್ನೋದು ಬಂದು ನಾವು ಅನ್ನೋದನ್ನು ಹೇಳ್ತಾ ಇವತ್ತು ಜಾಗೃತಿ ಸಮಿತಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಂಗರಾಮಯ್ಯ ಅವ್ರನ್ನ ನಾವು ನೆನೆಸ್ಕೊಳ್ತಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ಅಂತ ಹೇಳೋದು ಎಲ್ಲರೂ ನೀವು ಪಡೀಬೋದು. ಅದು ಕೋಲಾರಲ್ಲೇ ತಡೆ ಆಗೋದು. ಯಾಕಂದರೆ ಕೋಲಾರಲ್ಲಿ ಒಂದು ಸಮಿತಿ ಇದೆ. ನಾವು ಹೋರಾಟ ಮಾಡಿದ ಕೆಲವು ಜನ ಅಲ್ಲಿ ಗುರುತಿಸ್ತಾರೆ. ನಾವು ಮಾಡಿರ್ತಕ್ಕಂಥ ದಾಖಲೆ ಸಮೇತ ಸಮಿತಿ ಅವರು ಇವರನ್ನು ಸೂಚಿಸ್ತಾರೆ. ಅದ್ರ ಮೇಲೆ ಹೋಗುವಾಗ ರಾಜಕಾರಣಿ ಒತ್ತಡ ಅದು ಕೆಳಗಡೆ ಹಾಕ್ಬಿಡ್ತಾರೆ. ಯಾಕಂದರೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಬರೋಕ್ಕೆ ಮೇಲೆ ಇದ್ದ ಫೈಲನ್ನು ಕೆಳಗಡೆ ತಂದು ಇಟ್ಟವರೇ ಕೋಲಾರನಲ್ಲಿ ಇರ್ತಕ್ಕಂಥ ರಾಜಕಾರಣಿ. ಆದರೆ ಕೋಲಾರಲ್ಲಿ ಪ್ರಶಸ್ತಿ ಪಡೆಯುವಾಗ ನಾಗಾನಂದ ಕೆಂಪರಾಜ್ ಅವರು, JJ ನಾಗರಾಜ್ ಅವರು ಬಹಳ ದುಃಖಪಟ್ಟು ನಾನು ಹೇಳಿದೆ, ನನಗೇನು ರಾಜ್ಯ ಪ್ರಶಸ್ತಿ ಬೇಕಾಗಿಲ್ಲಪ್ಪ, ಅವ್ರು ಕೊಡೋದು ಕರ್ನಾಟಕ ಸರ್ಕಾರ, ನಾವು ತಕ್ಕೊಳ್ಳೋದು ಕರ್ನಾಟಕ ಜಿಲ್ಲಾ ಸಮಿತಿ, ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ನಾವು ಪಡ್ಕೊಂಡು ಆ ಥರ ಮುಂದಿನ ಜೊತೆಗೆ ಇಲ್ಲಿರ್ತಕ್ಕಂಥ ತಾವೆಲ್ಲ ಫೋಟೋ ಇನ್ನೂ ಅನೇಕ ಪ್ರಶಸ್ತಿಗಳು ಬರಲಿ. ನೀವು ಇಂಥ ಕಾರ್ಯಕ್ರಮ ಭಾಗವಹಿಸಿ ನಿಮ್ಮಲ್ಲಿ ಇರ್ತಕ್ಕಂಥ ಈ ಸಾಹಿತ್ಯವನ್ನು ಮತ್ತು ಅನೇಕ ವಿಷಯಗಳನ್ನು ಜನಗಳಿಗೆ ಸ್ಪಂದಿಸ್ತಾ ಇದ್ರೆ ನೀವು ಮೇಲೆ ಬರ್ತಾನೆ ನಾವು ಬರ್ತೀವಿ ಅಂತ. ಯಾವುದೇ ಬಂದು ಒಂದು ಎಲೆ ಮೇಲೆ ಕಾಯಿ ಇತ್ತು ಆ ಥರ ಇಲ್ಲಿರ್ತಕ್ಕಂಥ ಅವರ ಹಿಂದೆನೇ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಜಾಗೃತಿ ವೇದಿಕೆ ಏನು ಕಾರ್ಯಕ್ರಮ ಮಾಡಿದೆ, ಈ ಕಾರ್ಯಕ್ರಮ ನೀವೆಲ್ಲ ಮುಂದೆ ಬನ್ನಿ ಅಂತ ಹೇಳಿದ್ರೆ ಈ ಶುಭ ದಿನದ ಇವತ್ತು ಜೊತೆಗೆ ಇವ್ರ ಮನೆಯವರ ನಗರಸಭಾ ಅಧ್ಯಕ್ಷರಾಗಿದ್ದಾನೆ ಅಂತ ಆಯಿತು. ಕನ್ನಡ ನಿಷ್ಠಾವಂತ ಅಭಿಮಾನಿಗಳು, ಕನ್ನಡ ಹೋರಾಟಗಾರರು, ಸರ್ಕಾರ ಸಹ ಬಂಗಾರಪೇಟೆ ಶಾಸಕರು ನಾವು ಅವ್ರ ಮೇಲೆ ಗೌರವ ಇದೆ. ಯಾಕಂದರೆ ಕೋಲಾರ ಜಿಲ್ಲೆಯಲ್ಲಿ ಒಂದು ನಗರ ಆಗಲಿ ಇಂಥ ಭಾಷೆ ಹೋರಾಟದ ಆದ್ಯತೆ ಕೊಡ್ತಾ ಇದೆ ಅಂದರೆ ಈಗಿರ್ತಕ್ಕಂಥ ಶಾಸಕ ನಾರಾಯಣ ಸ್ವಾಮಿ ಅನ್ನೋದನ್ನು ನಮ್ಮ ಗಮನಕ್ಕೂ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರ ಅವ್ರನ್ನ ಹಿಡ್ಕೊಂಡು ಅವ್ರು ಹೇಳಿದ್ರು, ಪಾಪ ನಮಗೆ ನಿವೇಶನ ಬೇಕು ಅಂತೇಳಿ. ಎಲ್ಲೇ ಒಂದು ಜಾಗದಲ್ಲಿ ನಿವೇಶನ ಅಂದರೆ ಒಂದು ಸಂಘಕ್ಕೆ ಬಿಟ್ಟು ಬೇರೆ ಸಂಘಕ್ಕೆ ಕೊಡೋದಕ್ಕೆ ಅವ್ರು ಮುಂದು ನೋಡ್ತಾರಪ್ಪ. ಯಾಕಂದರೆ ಒಂದು ಜಾಗದಲ್ಲಿ ಒಂದೇ ಸಂಘಕ್ಕೆ ಒಂದು ಜಾಗದಲ್ಲಿ ಕೊಡೋದು. ಆದರೂ ನಾವೇನು ಮಾಡ್ಬೋದು ಅಂದರೆ ಪ್ರೀತಿ ವಿಶ್ವ ಒಂದು ಸ್ಥಳವನ್ನು ಪಡೆಯುವುದು. ಆದರೆ ಅದಕ್ಕೆ ನಾವು ನಿಗದಿತ ಬಾಡಿಗೆಯನ್ನು ನೀಡಬೇಕಾಗುತ್ತೆ. ಆದರೂ ಸಹ ಈ ಅಂಬೇಡ್ಕರ್ ಭವನ ಬಹಳ ಸ್ಪಷ್ಟವಾಗಿದೆ, ಚಿಕ್ಕದಾಗಿದೆ, ಬಹಳ ಸುಂದರವಾಗಿದೆ. ಇಂಥ ಜಾಗದಲ್ಲಿ ನಾವೆಲ್ಲ ಕನ್ನಡ ರಾಜ್ಯೋತ್ಸವ ಜೊತೆಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನೀವು ಮಾಡೋದು ವಿನೂತನವಾದ ಒಂದು ಕಾರ್ಯಕ್ರಮ. ಹೋರಾಟಗಾರರು ಇಲ್ಲದಿದ್ದ ಕನ್ನಡ ಹೋರಾಟಗಾರರನ್ನ
ಕರೆಸಿ ನೀವು ಸನ್ಮಾನ ಮಾಡಿ. ಇದೊಂದು ಒಂದು ವಿಶೇಷ ಒಂದು ಸಂಘಟನೆ ಅಂತ ಹೇಳ್ಬೋದು. ಅನೇಕರು ಚಿತ್ರಗಳ ವಿರುದ್ಧ ನಮ್ಮ ಪ್ರಸನ್ನ ಅವರು ಮಾಡೋ ಹೋರಾಟಗಳು ಎಲ್ಲರೂ ಒಂದೊಂದು ವಿಧ ಇದೆ. ಕನ್ನಡ ಜಾಗೃತಿ ಒಂದು ವಿಶೇಷ. ಇಂಥ ಒಂದು ಸಂದರ್ಭದಲ್ಲಿ ಹಿರಿಯರನ್ನು ಕರೆಸಿ ಸನ್ಮಾನಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಅವ್ರಿಗೂ ಆಗಲಿ. ಅವರ ಮಾಡಿರ್ತಕ್ಕ ಹೋರಾಟ 40 ವರ್ಷಕ್ಕೆ ನಾನು ಕೇಳೋದಕ್ಕಾಗಲ್ಲ. ಕಣ್ಮುಂದೆ ನಾವು ನೋಡಿದ್ವಿ. ಒಂದೋ ಎರಡೋ ನನಗೆ ಗೊತ್ತಿರೋದು ಮಾತ್ರ ದೂರದಿಂದ ನಾನು ನೋಡ್ತಾ ಇದ್ದೀನಿ. ನಾವು ಸಹ ನಿಮ್ಮ ಥರನೇ ಇರೋದ್ರಿಂದ ನಮ್ಗೆ ಯಾವುದು ವಾಹನ ಸೌಕರ್ಯ ಇದ್ದಿಲ್ಲ. ನಾವು ಹಿಂಗೆ ಬಸ್ಸುಗಳು ಗಾಡಿಗಳಲ್ಲಿ ಬರೋದ್ರಿಂದ ನಾನು ಇಷ್ಟು ಮಾತ್ರ ಸಂಘಟನೆ ಮಾಡ್ತಾ ಇದ್ದೀನಿ. ಅದೆಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ. ಯಾಕಂದರೆ ನನ್ನ ಶಿಷ್ಯನ ಬಗ್ಗೆ ನಾನು ಹೇಳಬೇಕು. ಇವತ್ತು ಕನ್ನಡ ನನಗೆ ಹೋರಾಟ ಸ್ಫೂರ್ತಿ ಇಟ್ಕೊಂಡವರು ನನ್ನ ಜೊತೆಯಲ್ಲೇ ಇರ್ತಾ ಇದ್ದಾರೆ. ಎಲ್ಲೇ ಒಂದು ಜನ ಬೇಕಪ್ಪ ಅಂದರೆ ಗಾಡಿಯಲ್ಲಿ ತುಂಬ. ಇವತ್ತು ರಾಜ್ಯ ಮಟ್ಟದ ಚಳುವಳಿ ನಾಯಕರು, ಇವತ್ತು ದೊಡ್ಡ ವ್ಯಕ್ತಿ ಇದೆ. ಆಗ ಒಂದು ಕಾಲದಲ್ಲಿ ಏನು ಗತಿ ಇಲ್ಲ. ಒಂದು ಮೂಲೆಯಲ್ಲಿ ಇಷ್ಟೇ ಇಷ್ಟು ಹೆಸರು ಮಾತ್ರ ಇಷ್ಟೇ ಇಷ್ಟು ಎಲ್ಲವನ್ನೂ ನಮ್ಮನ್ನು ಉಪಯೋಗಿಸ್ಕೊಂಡು ಹಣದ ರೂಪದಲ್ಲಿ ಇಸ್ಕೊಂಡು ಜನದ ರೂಪದಲ್ಲಿ ಇಸ್ಕೊಂಡು ಮೇಲೇನೆ ಹೋಗ್ತಾ ಇದ್ದಾರೆ ಹೊತ್ತು ನಾವು ಈ ಕಡೆ ಬರ್ತಾ ಇದ್ವಿ. ತೊಡ್ಕೊಂಡಿದ್ವು ಆಗಲಿ. ಅವರು ಚೆನ್ನಾಗಿರಲಿ. ಇವತ್ತು ರಾಜ್ಯ ಮಟ್ಟದ ಅವ್ರು ನೋಡಿದ್ರು ದೊಡ್ಡ ವ್ಯಕ್ತಿ ಅವರು. ಆವತ್ತು ಏನೂ ಇಲ್ಲ, ನಮ್ಮನ್ನು ಹುಡುಕೊಂಡು ಬರ್ತಾ ಇದ್ವಿ. ಮನೆ ಮೇಲೆ ದುಡ್ಡು ಬೇಕು ಅಂತ ಬರ್ತಾ ಇದ್ವು, ಜನ ಬೇಕು ಎಲ್ಲವನ್ನೂ ನಾವು ಕೊಟ್ಟಿದ್ವಿ. ಹಣ ಒಂದು ಎರಡಲ್ಲ ಬೇಕಾದಷ್ಟು ಕೊಟ್ಟಿದ್ದೀವಿ. ಜನ ಸೇರಿತು. ಇವತ್ತು ಹೋದ್ರು ನಾವು ನೋಡಿ ಸಂತೋಷ. ಹೋಗಿ ನಮ್ಮವ್ರ ಮೇಲೆ ಇದ್ದಾರಪ್ಪ, ನಾವು ಯಾವತ್ತೂ ಅಸೋಸಿಯೇಟ್ ಕೊಡಲ್ಲ. ಆ ಥರ ನನ್ನ ಶಿಷ್ಯನ ಬಗ್ಗೆ ನನಗೆ ಬಹಳ ಅಭಿಮಾನ. 365 ದಿನದಲ್ಲಿ ಕನ್ನಡ ಕಾರ್ಯಕ್ರಮ ಮಾಡ್ತೀವಿ. ಅಪರೂಪವಾದ ಅವ್ರಿಗೂ ಆರ್ಥಿಕವಾಗಿ ಎಲ್ಲವೂ ಕಷ್ಟ ಇರುತ್ತೆ. ಎಲ್ಲರೂ ನಾವೆಲ್ಲ ಸೇರಿ ಕನ್ನಡವನ್ನು ಬೆಳೆಸೋಣ, ಪ್ರೀತಿಸೋಣ, ಸಂಘಟನೆ ಮಾಡೋಣ. ಇನ್ನು ಮುಂದೆ ನಮ್ಮ ಗೌಡ್ರಿಗೆ ಒಂದು ಮಾತು ಇದೇ ಕನ್ನಡ ಹೋರಾಟ ಅನ್ನೋದು. ಮುಂದಿನ ದಿನಗಳು ಏನೇ ಬಂದಾಗ ಒಂದು ಮೆರವಣಿಗೆ ಮಾಡ್ತೀವಿ. ಇಷ್ಟನ್ನು ಮಾತ್ರ ಸೇರಿಸೋ. ನಾವು ಬೇಕೋ ಒಂದು ರೌಂಡ್ ಬರೋಣ. ಕನ್ನಡ ಜಾಗೃತಿ ಸಹ ಇದೇ ಇದೆ. ನಿನಗೇನು 1000 ರೂಪಾಯಿ ಖರ್ಚಾಗಲ್ಲ. ಒಂದು ದಿನ ಕರ್ಕೊಂಡ್ರೆ ನಾವು ಒಂದು ರೈಲು ಕನ್ನಡ ಹೋಗೋಣ ಎಲ್ಲರಿಗೂ ಅಂತ ಹೇಳ್ತಾ ಈ ಒಂದು ಹೇಳಿದ್ರಲ್ಲ ತಾವು ಇದು ಮಾಡ್ಬೇಕು ಸರಿ. ಮೆರವಣಿಗೆ ಅದು ಯಾಕಂದ್ರೆ ಇಂಥ ಸಂದರ್ಭದಲ್ಲ. ಅದಕ್ಕೆ ಗೌಡ್ರೆ ನೀನು ಬಹಳ ಒಳ್ಳೆಯವನು. ನನಗೂ ಗೊತ್ತು. ಆವತ್ತಿನ ನೋಟ ಕೆಲವು ವಿಷಯಗಳು ಮುಂದಿನ ದಿನ ಈ ಥರ ಕಾರ್ಯಕ್ರಮ ಆಗೋಕ್ಕೆ ಸರಿಯಪ್ಪ ಕರೆದ್ಬಿಟ್ಟು ನಾವೆಲ್ಲ ಸೇರ್ತೀವಿ. ಬಂಗಾರಪೇಟೆ ಪ್ರತಿ ತಿಂಗಳು ಒಂದು ಮೆರವಣಿಗೆ ಜಾಗೃತಿ ಉಳಿಸ್ಕೊಂಡು ಒಂದು ಜಾಗದಲ್ಲಿ ಸೇರ್ಬಿಡೋಣ. ಕನ್ನಡ ಅಭಿವೃದ್ಧಿ ಆಗ್ತಾ ಇದೆ. ಭಾಷೆಯನ್ನು ಉಳಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರಿಗೆ ಸನ್ಮಾನ ಆಹ್ವಾನ. ನಾನು ಅವ್ರ ಪಕ್ಕದಲ್ಲಿ ಕೂತೋಡೋದು ಕೂಡ ಹೆಮ್ಮೆ ಆಗುತ್ತೆ. ಯಾಕಂದ್ರೆ 40 ವರ್ಷದ ಜೊತೆ ನಾವೆಲ್ಲ ಇದ್ದವರು ಇವತ್ತು ಹೋರಾಟಗಾರರು ಇರ್ಬೋದು, ನಮ್ಮ ಕನ್ನಡ ಅಭಿಮಾನಿಗಳಿರ್ಬೋದು ಅಂತ ನಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋದು ನಮ್ಗೆ ಬಹಳ ಸಂತೋಷ. ಅದು ಪಕ್ಕದಲ್ಲಿ ನಮ್ಮ ಬೇಕಡೆ ಇವತ್ತು ನೆನಪಡ್ತೀನಿ. ಬೆಂಗಳೂರಿನ ಎಲ್ಲರೂ ಒಳ್ಳೇದಾಗಲಿ, ಶುಭವಾಗಲಿ ಅಂತೇಳಿ ನನಗೆ ಆಹ್ವಾನ ಕೊಟ್ಟಿದ್ದೀರಿ. ನಾನು ಕೆಲವು ಮಾತುಗಳು ಏನಾದರೂ ಹೆಚ್ಚು ಕಡಿಮೆ ಇರ್ಬೋದು, ಇಲ್ಲ ಯಾರಾದರೂ ಹೆಸರು ಹೇಳ್ದೇ ಇರ್ಬೋದು, ದಯವಿಟ್ಟು ಕ್ಷಮಿಸ್ಕೊಳ್ತಾ. ಮುಂದಿನ ನೀವು ಏನೇ ಕಾರ್ಯಕ್ರಮ ನೀವೇ ಅಲ್ಲ, ಇಲ್ಲಿ ಇರ್ತಕ್ಕಂಥ ಯಾರೇ ಇರಲಿ ನೋಡಿ 10 ಜನ ಸೇರಿ ಸಾಕು. ಅಭಿಮಾನ ಕನ್ನಡ ಕಾರ್ಯಕ್ರಮ ಸರಿ. ಈ ಒಂದು ನಮ್ಮನ್ನು ಕರೆಸಿದ್ರೆ ಬಹಳ ಧನ್ಯವಾದ.